ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಆರ್ ಅಶೋಕ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಪ್ರತಿಭಟನೆ ಮಾಡಿದಿರಿ, ಜೊತೆಗೆ ಐವನ್ ಡಿಸೋಜಾ ಅವರ ಬಂಧನಕ್ಕೂ ಕೂಡ ಆಗ್ರಹಿಸ್ತಿದ್ದೀರಿ, ಏನು ಹೇಳ್ತೀರಿ ಸರ್? ನೋಡಿ, ಐವನ್ ಡಿಸೋಜಾ ಹಿಂದೂಗಳು ಅಲ್ಲಿ ದೇವಾಲಯಗಳನ್ನ ಹೊಡೆದಾಕಿದ್ದಾರೆ, ಹಿಂದೂಗಳ ಮೇಲೆ ಅತ್ಯಾಚಾರ ಆಗಿದೆ, ಹಿಂದೂಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಕೊಂದಾಕಿದ್ದಾರೆ. ಅದೇ ರೀತಿ ನಾವು ಇಲ್ಲೂ ಮಾಡ್ತೀರಿ ಕರ್ನಾಟಕದಲ್ಲಿ ಅಂದರೆ ಅದು ರಾಷ್ಟ್ರದ್ರೋಹದ ಕೆಲಸ. ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡ ನಮ್ಮ ಮಂಡ್ಯ ಕಾರ್ಯಕರ್ತರು ಇದುವರೆಗೂ FIR ಮಾಡಿಲ್ಲ ಅವ್ರ ಬಗ್ಗೆ. ಅಂದರೆ ರಾಷ್ಟ್ರದ್ರೋಹದ ಕೆಲಸ ಮಾಡಿದ್ರೂ ಕೂಡ ಕಾಂಗ್ರೆಸ್ ಅವರು ಅವ್ರನ್ನ ಸಮರ್ಥನೆ ಮಾಡ್ತಾರೆ, ಒತ್ತಡ ಹಾಕ್ತಾರೆ ಇಲ್ಲಿ ಅಂತ ಹೇಳಿದ್ರೆ ಇದು ಅವ್ರು ಯಾವ ದೇಶದಲ್ಲಿದ್ದಾರೆ? ಐವನ್ ಡಿಸೋಜಾ ಪಾಕಿಸ್ತಾನದಲ್ಲಿದ್ದಾರಾ, ಬಾಂಗ್ಲಾದೇಶದಲ್ಲಿದ್ದಾರೆ? ಭಾರತದಲ್ಲಿ ತಾನೇ ಇರೋದು, ತಪ್ಪು ತಾನೇ ಹೇಳಿರೋದು. ಅಲ್ಲಿ ಹಂಗೆ ಹಿಂದೂಗಳು ಕೊಂದ್ರೋ ಇಲ್ಲೂ ಹಂಗೆ ಕೊಲ್ತೀರಿ ಅಂದರೆ ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರ ರಾಜೀನಾಮೆಯನ್ನು ತಗೊಬೇಕು. ಇಲ್ಲ ಅಂದರೆ BJP ಇದನ್ನು ರಾಜ್ಯವ್ಯಾಪಿ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡ್ತೀರಿ. ಸರ್, ಒಂದು ಕಡೆ ಸಿದ್ದರಾಮಯ್ಯ ಅವರು ಬದಲಿ ನಿವೇಶನ ಕೇಳೇ ಇಲ್ಲ ಅಂತಾರೆ, ಮತ್ತೊಂದು ಕಡೆ ರಾಜ್ಯಪಾಲರು ಸೋಕಾಸ್ ನೋಟಿಗೆ ಉತ್ತರ ಕೊಟ್ಟಿರೋದ್ರಲ್ಲೂ ಕೂಡ ನಾವು ಅಂದರೆ 2014ರಲ್ಲಿ ಬದಲಿ ನಿವೇಶನ ಕೇಳಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸರ್. ನೋಡಿ, ಈಗ ಮೂಢ ಹಗರಣ BJPಯ ಹೋರಾಟದ ಕೈಯಲ್ಲಿ ಇಲ್ಲ, ಈಗ JDS ಹೋರಾಟದ ಕೈಲಿಲ್ಲ, ಅದು ಜನರ ಹೋರಾಟ ಆಗೋಗ್ಬಿಟ್ಟಿದೆ. 6.5 ಕೋಟಿ ಜನರು ಕೂಡ ಈಗ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಬಂದ್ಬಿಟ್ಟಿದೆ. ಎಲ್ಲ ಮಾಧ್ಯಮದಲ್ಲೂ ದಿನನಿತ್ಯ ಅದೇ ಬರ್ತಾಯಿದೆ, ಒಂದೊಂದು ದಾಖಲೆಗಳು, ಹೊಸ ದಾಖಲೆಗಳು ಬರ್ತಾ ಇದೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಅಪರಾಧಿ ಸ್ಥಾನದಲ್ಲಿದೆ, ಲೂಟಿಕೋರರ ಸ್ಥಾನದಲ್ಲಿದೆ. ಈ ಸರ್ಕಾರ ಲೂಟಿಕೋರರ ಸರ್ಕಾರ ಅಂತ ಜನರ ಮಾನಸದಲ್ಲಿ ಬಂದೋಗ್ಬಿಟ್ಟಿದೆ. ಇದನ್ನು ತೊಲಗಿಸೋವರೆಗೂ ರಾಜ್ಯದ ಜನ ಈಗಾಗಲೇ ತಯಾರಾಗಿದ್ದಾರೆ. ಇವತ್ತೇ ಎಲೆಕ್ಷನ್ ನಡೆದ್ರು ಕಾಂಗ್ರೆಸ್ ಅವರು ಡಿಪಾಸಿಟು ಬರಲ್ಲ. ಯಾಕೆ ಸರ್, ಅಂದರೆ ನಾವು ಬದಲಿ ನಿವೇಶನ ಕೇಳೇ ಇಲ್ಲ ಅಂತ ಯಾಕೆ ಹೇಳ್ತಾರೆ? ಬದಲಿ ನಿವೇಶನ ಕೇಳಿರೋ ದಾಖಲೆನೇ ಆಯ್ತಲ್ಲ, ದಾಖಲೆ ಆಯ್ತಲ್ಲ, ನಾವು ಬಿಡುಗಡೆ ಮಾಡಿದಿರಲ್ಲ ದಾಖಲೆ ಕೇಳಿರೋದು. ಈಗ ವೈಟ್ನರ್ ಹಾಕಿರೋದು ಅಲ್ಲೇ ಕೇಳಿದ್ದಾರೆ ಅನ್ನೋದು ಇರೋದು, ವೈಟ್ನರ್ ಅಷ್ಟೇ, ಡಿಫ್ರೆನ್ಸ್ ಅಷ್ಟೇ ಇರೋದು. ಇದಿಷ್ಟು ಆರ್ ಅಶೋಕ್ ಅವರ ಮತ್ತು ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಆರ್ ಅಶೋಕ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಪ್ರತಿಭಟನೆ ಮಾಡಿದಿರಿ, ಜೊತೆಗೆ ಐವನ್ ಡಿಸೋಜಾ ಅವರ ಬಂಧನಕ್ಕೂ ಕೂಡ ಆಗ್ರಹಿಸ್ತಿದ್ದೀರಿ, ಏನು ಹೇಳ್ತೀರಿ ಸರ್? ನೋಡಿ, ಐವನ್ ಡಿಸೋಜಾ ಹಿಂದೂಗಳು ಅಲ್ಲಿ ದೇವಾಲಯಗಳನ್ನ ಹೊಡೆದಾಕಿದ್ದಾರೆ, ಹಿಂದೂಗಳ ಮೇಲೆ ಅತ್ಯಾಚಾರ ಆಗಿದೆ, ಹಿಂದೂಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಕೊಂದಾಕಿದ್ದಾರೆ. ಅದೇ ರೀತಿ ನಾವು ಇಲ್ಲೂ ಮಾಡ್ತೀರಿ ಕರ್ನಾಟಕದಲ್ಲಿ ಅಂದರೆ ಅದು ರಾಷ್ಟ್ರದ್ರೋಹದ ಕೆಲಸ. ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡ ನಮ್ಮ ಮಂಡ್ಯ ಕಾರ್ಯಕರ್ತರು ಇದುವರೆಗೂ FIR ಮಾಡಿಲ್ಲ ಅವ್ರ ಬಗ್ಗೆ. ಅಂದರೆ ರಾಷ್ಟ್ರದ್ರೋಹದ ಕೆಲಸ ಮಾಡಿದ್ರೂ ಕೂಡ ಕಾಂಗ್ರೆಸ್ ಅವರು ಅವ್ರನ್ನ ಸಮರ್ಥನೆ ಮಾಡ್ತಾರೆ, ಒತ್ತಡ ಹಾಕ್ತಾರೆ ಇಲ್ಲಿ ಅಂತ ಹೇಳಿದ್ರೆ ಇದು ಅವ್ರು ಯಾವ ದೇಶದಲ್ಲಿದ್ದಾರೆ? ಐವನ್ ಡಿಸೋಜಾ ಪಾಕಿಸ್ತಾನದಲ್ಲಿದ್ದಾರಾ, ಬಾಂಗ್ಲಾದೇಶದಲ್ಲಿದ್ದಾರೆ? ಭಾರತದಲ್ಲಿ ತಾನೇ ಇರೋದು, ತಪ್ಪು ತಾನೇ ಹೇಳಿರೋದು. ಅಲ್ಲಿ ಹಂಗೆ ಹಿಂದೂಗಳು ಕೊಂದ್ರೋ ಇಲ್ಲೂ ಹಂಗೆ ಕೊಲ್ತೀರಿ ಅಂದರೆ ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರ ರಾಜೀನಾಮೆಯನ್ನು ತಗೊಬೇಕು. ಇಲ್ಲ ಅಂದರೆ BJP ಇದನ್ನು ರಾಜ್ಯವ್ಯಾಪಿ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡ್ತೀರಿ. ಸರ್, ಒಂದು ಕಡೆ ಸಿದ್ದರಾಮಯ್ಯ ಅವರು ಬದಲಿ ನಿವೇಶನ ಕೇಳೇ ಇಲ್ಲ ಅಂತಾರೆ, ಮತ್ತೊಂದು ಕಡೆ ರಾಜ್ಯಪಾಲರು ಸೋಕಾಸ್ ನೋಟಿಗೆ ಉತ್ತರ ಕೊಟ್ಟಿರೋದ್ರಲ್ಲೂ ಕೂಡ ನಾವು ಅಂದರೆ 2014ರಲ್ಲಿ ಬದಲಿ ನಿವೇಶನ ಕೇಳಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸರ್. ನೋಡಿ, ಈಗ ಮೂಢ ಹಗರಣ BJPಯ ಹೋರಾಟದ ಕೈಯಲ್ಲಿ ಇಲ್ಲ, ಈಗ JDS ಹೋರಾಟದ ಕೈಲಿಲ್ಲ, ಅದು ಜನರ ಹೋರಾಟ ಆಗೋಗ್ಬಿಟ್ಟಿದೆ. 6.5 ಕೋಟಿ ಜನರು ಕೂಡ ಈಗ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಬಂದ್ಬಿಟ್ಟಿದೆ. ಎಲ್ಲ ಮಾಧ್ಯಮದಲ್ಲೂ ದಿನನಿತ್ಯ ಅದೇ ಬರ್ತಾಯಿದೆ, ಒಂದೊಂದು ದಾಖಲೆಗಳು, ಹೊಸ ದಾಖಲೆಗಳು ಬರ್ತಾ ಇದೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಅಪರಾಧಿ ಸ್ಥಾನದಲ್ಲಿದೆ, ಲೂಟಿಕೋರರ ಸ್ಥಾನದಲ್ಲಿದೆ. ಈ ಸರ್ಕಾರ ಲೂಟಿಕೋರರ ಸರ್ಕಾರ ಅಂತ ಜನರ ಮಾನಸದಲ್ಲಿ ಬಂದೋಗ್ಬಿಟ್ಟಿದೆ. ಇದನ್ನು ತೊಲಗಿಸೋವರೆಗೂ ರಾಜ್ಯದ ಜನ ಈಗಾಗಲೇ ತಯಾರಾಗಿದ್ದಾರೆ. ಇವತ್ತೇ ಎಲೆಕ್ಷನ್ ನಡೆದ್ರು ಕಾಂಗ್ರೆಸ್ ಅವರು ಡಿಪಾಸಿಟು ಬರಲ್ಲ. ಯಾಕೆ ಸರ್, ಅಂದರೆ ನಾವು ಬದಲಿ ನಿವೇಶನ ಕೇಳೇ ಇಲ್ಲ ಅಂತ ಯಾಕೆ ಹೇಳ್ತಾರೆ? ಬದಲಿ ನಿವೇಶನ ಕೇಳಿರೋ ದಾಖಲೆನೇ ಆಯ್ತಲ್ಲ, ದಾಖಲೆ ಆಯ್ತಲ್ಲ, ನಾವು ಬಿಡುಗಡೆ ಮಾಡಿದಿರಲ್ಲ ದಾಖಲೆ ಕೇಳಿರೋದು. ಈಗ ವೈಟ್ನರ್ ಹಾಕಿರೋದು ಅಲ್ಲೇ ಕೇಳಿದ್ದಾರೆ ಅನ್ನೋದು ಇರೋದು, ವೈಟ್ನರ್ ಅಷ್ಟೇ, ಡಿಫ್ರೆನ್ಸ್ ಅಷ್ಟೇ ಇರೋದು. ಇದಿಷ್ಟು ಆರ್ ಅಶೋಕ್ ಅವರ ಮತ್ತು ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಗವರ್ನರ್ ಅವರ ಹುದ್ದೆ ಒಂದು ಸಾಂವಿಧಾನಿಕ ಹುದ್ದೆ. ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲ ಮಂತ್ರಿಗಳನ್ನು ಆ ಸ್ಥಾನದಲ್ಲಿ ಕೂತ್ಕೊಳ್ಳೋ ಅಂಥದ್ದಕ್ಕೆ ಅವರಿಗೆ ಪ್ರಮಾಣ ವಚನ ಬೋಧಿಸೆ ಮಾಡಿ ಅವರಿಗೆ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕುಳಿತುಕೊಳ್ಳೋ ಅಂಥ ಅಧಿಕಾರ ನೀಡಿದಂಥವರು ರಾಜ್ಯಪಾಲರು. ಇವತ್ತು ಅವರು ಪರ್ಮಿಷನ್ ಕೊಟ್ಟಿರೋವಂಥದ್ದು ತನಿಖೆ ಮಾಡೋಕ್ಕೆ, ಅರೆಸ್ಟ್ ಮಾಡೋಕ್ಕಲ್ಲ ಪರ್ಮಿಷನ್ ಕೊಡೋರು. ತನಿಖೆನೇ ಮಾಡಬಾರ್ದು ನನ್ನ ವಿರುದ್ಧ ಅಂತ ಹೇಳಿದ್ರೆ ಇದು ತೊಗಲಕ್ ದರ್ಬಾರ್ ಆಗುತ್ತೆ, ಸರ್ವಾಧಿಕಾರ ಆಗುತ್ತೆ. ಸರ್ವಾಧಿಕಾರಿಗಳು ಮಾತ್ರ ತನಿಖೆನೇ ಆಗಬಾರ್ದು ಅಂತ ಹೇಳೋರು ಸರ್ವಾಧಿಕಾರಿಗಳು. ಅದರಿಂದ ತನಿಖೆ ಆಗುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಗವರ್ನರ್ ಅವರ
ಫೋಟೋಗಳನ್ನು ಸುಡುವಂಥದ್ದು, ಅವ್ರಿಗೆ ಚಪ್ಪಲಿಯಲ್ಲಿ ಹಾರ ಹಾಕುವಂಥದ್ದು, ಗವರ್ನರ್ ಬಗ್ಗೆ ಅವಹೇಳನಕಾರಿ ಮಾತಾಡುವಂಥದ್ದು, ಇದು ದಲಿತರಿಗೆ ಮಾಡಿದಂಥ ಅನ್ಯಾಯ, ಮೋಸ. ಒಬ್ಬ ಕಾನ್ಸ್ಟಿಟ್ಯೂಷನಲ್ ಹೆಡ್ಗೆ ಈ ಥರ ಮಾಡುವಂಥದ್ದು ಸಂವಿಧಾನದ ವಿರೋಧಿ. ಅದಕ್ಕೆ ರಾಜ್ಯದ ಜನಗಳ ಮುಂದೆ ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀರಿ. ಇಲ್ಲಾಂದರೆ ನಮ್ಮ ಹೋರಾಟವನ್ನು ಇನ್ನೂ ಹೀಗೆ ಕಂಟಿನ್ಯೂ ಮಾಡ್ತೀರಿ. ಈಗಾಗಲೇ ಸಿದ್ದರಾಮಯ್ಯನವರು ಈ ಮೂಢ ಹಗರಣದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಇಡೀ ಕಾಂಗ್ರೆಸ್ ಪಾರ್ಟಿ ಇವತ್ತು CLP ಸಭೆನೂ ಕೂಡ ಮಾಡ್ತಾ ಇದ್ದಾರೆ. CLP ಸಭೆಯಿಂದ ಏನೂ ಆಗಲ್ಲ. ಏನಿದ್ರೂ ಕೂಡ ಕೋರ್ಟಲ್ಲೇ ತೀರ್ಮಾನ ಆಗುವಂಥದ್ದು. ಈಗಾಗಲೇ ಕೋರ್ಟ್ ಮೆಟ್ಲು ಎತ್ತಿದ್ದೀರ. ಅದನ್ನು ಬಿಟ್ಟು ಆದಿ ಬೀದಿಗಳಲ್ಲಿ ಗವರ್ನರ್ ವಿರುದ್ಧ ಹೋರಾಟ ಮಾಡುವಂಥದ್ದು ಅಕ್ಷಮ ಅಪರಾಧ. ಇದನ್ನು BJP ಖಂಡಿಸ್ತಿಲ್ಲ. ನೋಡಿ, ಯಾವುದ್ಯಾವುದು ಸಂವಿಧಾನ ಅಗೌರವ ಮಾಡಬೇಕೋ ಅದನ್ನೆಲ್ಲವನ್ನು ಕಾಂಗ್ರೆಸ್ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗೂ ಅವ್ರು ತಪ್ಪು ಮಾಡಿಲ್ಲ ಅಂದರೆ ಕೋರ್ಟ್ ಇತ್ತು, ನ್ಯಾಯಾಲಯ ಇದೆ. ನ್ಯಾಯಾಲಯ ಇರೋದೇನಕ್ಕೆ? ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಅಪೀಲು ಈಗ ಆಲ್ರೆಡಿ ಹೋಗಿದ್ದೀರಾ. 29ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಅಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತೆ ಹೊರತು ಈ CLP ಮೀಟಿಂಗು ಕೋರ್ಟ್ಗೂ ಏನು ಸಂಬಂಧ? ಇದರಿಂದ ಏನು ಉಪಯೋಗ ಆಗಲ್ಲ. ನೀವು ಏನೇ ಖಂಡನ ನಿರ್ಣಯ ಮಾಡಿದ್ರು ಕೂಡ ಅದಕ್ಕೆ 3 ನಯಾ ಪೈಸದ ಬೆಲೆ ಇರಲ್ಲ. ರಾಜ್ಯಪಾಲರು ಸರ್ ಬುಲೆಟ್ ಪ್ರೂಫ್ ಕಾರ್ನ ಯೂಸ್ ಮಾಡ್ತಿದ್ದಾರೆ. BJP ಮತ್ತು JDSನ ಕಿಡಿಗೇಡಿಗಳು ಹೊಡೆದು ಕಲ್ಲನ್ನು ಹೊಡೆದು ನಮ್ಮ ಮೇಲೆ ಹಾಕ್ಬೋದು, ಆಗ ಬಳಸ್ತಾ ಇದ್ದಾರೆ ಅಂತೇಳಿ DK ಶಿವಕುಮಾರ್ ಅವ್ರು ಹೇಳಿದರು. ಗೊತ್ತು, ಯಾರು ಪ್ರತಿಭಟನೆ ಮಾಡ್ತಾವ್ರೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿಲ್ವಾ? ಯಾರು ಕಲ್ಲು ಹೊಡೆದ್ರು ಗವರ್ನರ್ ಫೋಟೋಗೆ? ಯಾರು ಬೆಂಕಿ ಹಚ್ಚಿದ್ರು? ಯಾರು ಚಪ್ಪಲಿ ಯಾರು ಹಾಕಿದ್ರು? ಏನು ಗುಳ್ಳುಗಳ? ನಾನು ಹೇಳಿದ್ದೀನಲ್ಲ, ಈ ಕಾನೂನು ಸುವ್ಯವಸ್ಥೆ ಹಾಳಾಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ರಾಷ್ಟ್ರಪತಿ ಆಡಳಿತ ಹಾಕಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ಈಗಾಗಲೇ ಮಾಡಿದ್ದೀನಿ. ಅದಕ್ಕೆ ಭಯ ಬಿದ್ದು ಶೆಲ್ಟರ್ ತಗೊತಾ ಇದ್ದಾರೆ ಅಷ್ಟೇ. ಈಗ ಹೊಡಿತಾ ಇರೋರು ಯಾರು ಅಂತ ಎಲ್ಲ TV ಗಳಲ್ಲಿ ಬರ್ತಾ ಇದೆಯಲ್ಲ, ಎಲ್ಲ ಪತ್ರಿಕೆಯಲ್ಲಿ ಬರ್ತಾ ಇದೆ. ಹಾಕಿದಾರಲ್ಲ, ಐವಾನ್ ಡಿಸೋಜಾನೇ ಹಾಕಿದಾರಲ್ಲ. ಐವಾನ್ ಡಿಸೋಜ ಯಾವ ರೀತಿ ಬಾಂಗ್ಲಾದಲ್ಲಿ ಹಿಂದೂಗಳನ್ನು ಕೊಗ್ಗಲೆ ಮಾಡಿದ್ರಿ, ಯಾವ ರೀತಿ ಬಾಂಗ್ಲಾದಲ್ಲಿ ದೇವಸ್ಥಾನಗಳನ್ನೆಲ್ಲ ಒಡೆದಾಕಿದ್ರಿ, ಯಾವ ರೀತಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರಗಳನ್ನು ಮಾಡಿದ್ರಿ, ಹಂಗೆ ಇಲ್ಲೂ ಮಾಡ್ತೀರಿ ನಾವು ಗವರ್ನರ್ ಆಫೀಸಲ್ಲಿ ಅಂತ ಹೇಳಿದಾರಲ್ಲ. ಅದರಿಂದ ತಾನೇ ಕೊಟ್ಟಿರೋದು ಬುಲೆಟ್ ಪ್ರೂಫ್ ಕಾರು. ಈಗ ಬಂದಿದೆಯಲ್ಲ, ನೀವೇನೇನೆಲ್ಲ ತೋರಿಸ್ತಾ ಇದ್ದಲ್ಲ, ವೈಟ್ನರ್ ಹಾಕಿರೋದು ಎಲ್ಲಿ ಕೇಳಿದ್ದಾರೆ ಅಂತ ಬಂದಿದೆಯಲ್ಲ. ವೈಟ್ನರ್ ಯಾಕಪ್ಪ ಹಾಕಬೇಕಾಯ್ತು? ಹೊಡೆದಾಕ್ಬೇಕಾಯ್ತು. ಏನೋ ತಪ್ಪಿದ್ರೆ ಅಕ್ಷರ ಒಂದು ಲೈನ್ ಅದ್ರ ಮೇಲೆ ಗೆರೆ ಎಳೆದ್ಬಿಟ್ಟಿದ್ರೆ ಮುಗಿದೋಗಿತ್ತು. ವೈಟ್ನರ್ ಯಾಕೆ ಹಾಕಬೇಕಾಯ್ತು? ವೈಟ್ನರ್ ಹಿಂದೆ ಏನು ಅಡುಗೈತೆ? ಅದೇ ಇವಾಗ ಯಕ್ಷ ಪ್ರಶ್ನೆ. ಅವರು ರಾಜ್ಯಪಾಲರ ಉತ್ತರದಲ್ಲಿ ಏನು ಕೊಟ್ಟಿದ್ದಾರೆ ಅದೆಲ್ಲವನ್ನು ನೋಡಾದ್ಮೇಲೆ ಕಾನೂನು ತಜ್ಞರ ಸಲಹೆ ತಗೊಂಡು ಗವರ್ನರ್ ಅವರು ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು. ನಾನು ಕೇಳ್ತೀನಲ್ಲ, ಹಿಂದೆ ಯಡಿಯೂರಪ್ಪನವ್ರಿಗೆ ಪರ್ಮಿಷನ್ ಕೊಟ್ರಲ್ಲ, ಅವಾಗ ಯಾವ ಕಾನೂನು ಅಡಿಯಲ್ಲಿ ಕೊಟ್ರಿ? ಅವಾಗೇ ಅದೇ ರಾಜಭವನ ಕೊಟ್ಟಿರೋದು, ಅದೇ ರಾಜಭವನ, ಅದೇ ಬಿಲ್ಡಿಂಗು, ಅದೇ ಆಫೀಸೇ. ಈಗ ನಿಮ್ಮ ಮೇಲೆ ಕೊಟ್ಟರೆ ಮಾತ್ರ ತಪ್ಪು, ಯಡಿಯೂರಪ್ಪನ ಮೇಲೆ ಕೊಟ್ಟರೆ ಸರಿ ಇಲ್ಲ ಅಂತ ಹೇಳ್ತೀರಲ್ಲ, ಯಾವ ನ್ಯಾಯ? ಅವರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾವು ಅರ್ಜಿನೇ ಕೊಟ್ಟಿಲ್ಲ ಅಂತ. ನೀವೆಲ್ಲ ವೈಟ್ನರ್ ಹಾಕಿ ತೋರಿಸಿದ್ಮೇಲೆ ನನಗೆ ಗೊತ್ತಿಲ್ಲ ಅದು ವೈಟ್ನರ್ ಯಾರು ಹಾಕಿದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಷಣಕ್ಕೆ ಒಂದೊಂಥರ ಬದಲಾಯಿಸ್ತಾರೆ ಅವರು. ಅವ್ರಿಗೊಂಥರ ನಾನೇನೋ ಈಗ ಇದರಲ್ಲಿ ಸಿಕ್ಕಾಕ್ಕೊಂಬಿಟ್ಟಿದ್ದೀನಿ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೋಸ್ಕರ CLP ಸಭೆ ಕರೆದಿದ್ದಾರೆ. ಅದಕ್ಕೋಸ್ಕರ ಡೆಲ್ಲಿಗೂ ಕೂಡ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಆದರೆ ಜನರ ಮನಸ್ಸಲ್ಲಿ, ಕರ್ನಾಟಕದ 6.5 ಕೋಟಿ ಜನರಲ್ಲಿ ಮನಸ್ಸಲ್ಲಿ ಉಳಿದ್ಬಿಟ್ಟಿದೆ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟರ ಪಾರ್ಟಿ ಅಂತ. ನೋಡಿ, ಇದು NDA ಹೋರಾಟ. NDA ಹೋರಾಟ ಜನಗಳ ಧ್ವನಿಯಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷ ಅಂದರೆ ಏನು? ನಾವೇನು ರೂಲಿಂಗ್ ಪಾರ್ಟಿಗೆ ಜಯಕಾರ ಹಾಕೋಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ? ವಿರೋಧ ಪಕ್ಷವಾಗಿ ನಾವು ಬರೋವಂಥ ಏನೇನು ತಪ್ಪುಗಳು ಮಾಡ್ತಾಯಿದೆ ಸರ್ಕಾರ, ಏನೇನು ಸ್ಕ್ಯಾಂಡಲ್ಗಳಾಗ್ತದೆ ಜನಗಳ ಮುಂದೆ ಹೇಳೋವಂಥದ್ದು ನಮ್ಮ ಕರ್ತವ್ಯ. ಅದನ್ನು ನಾವು ಮಾಡಿದ್ದೀರಿ. ಅದು ಕುಮಾರಸ್ವಾಮಿಗೆ ತೊಂದರೆ ಆಗ್ತೈತೆ, ಇನ್ನೊಬ್ಬರಿಗೆ ತೊಂದರೆ ಆಗ್ತೈತೆ ಅನ್ನೋ ಪ್ರಶ್ನೆನೇ ಇಲ್ಲ. ನೋಡಿ,
ನೋಡಿ, ಯಾರು ಜೈಲಿಗೆ ಹಾಕಬೇಕು, ಯಾರು ಬೇಲಲ್ಲಿರಬೇಕು, ಅದು ತೀರ್ಮಾನ ಮಾಡೋದು ರಾಜ್ಯದ ಜನ, ಪೊಲೀಸ್ ಅಧಿಕಾರಿಗಳು, ನ್ಯಾಯಾಂಗ ವ್ಯವಸ್ಥೆ ತೀರ್ಮಾನ ಮಾಡೋದು. ಅಥವಾ ಸಿದ್ದರಾಮಯ್ಯನವರಾಗಲಿ ಕುಮಾರಸ್ವಾಮಿಯವರಾಗಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಅದನ್ನು ನ್ಯಾಯಾಂಗ ವ್ಯವಸ್ಥೆ ಮಾಡಬೇಕೇ ಹೊರತು ಇವ್ರ ಕೈ ಕಾನೂನಲ್ಲ. ಇದೇನು ತೊಗಲಕ್ ದರ್ಬಾರ್ ಅಲ್ಲ. ನ್ಯಾಯಾಂಗ ಇದೆ, ನ್ಯಾಯಾಂಗ ತೀರ್ಮಾನ ಮಾಡ್ತೈತೆ ಯಾರು ಹೋಗಬೇಕು, ಯಾರು ಇರಬೇಕು ಅಂತ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರ್, ಈ ರೀತಿ ತಂತ್ರ ನಡೀತಾ ಇದೆ ನನ್ನ ವಿರುದ್ಧ ಅಂತ. ಕುಮಾರಸ್ವಾಮಿ ಅವ್ರ ಮೇಲೆ ಈ ಥರ ಪ್ರಯತ್ನ ಇವತ್ತಿಂದಲ್ಲ, ಭಾಳ ದಿನದಿಂದನೂ ನಡೀತಾ ಇದೆ ಅವ್ರ ಮೇಲೆ. ಯಾಕೆಂದ್ರೆ ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ರೇವಣ್ಣವ್ರು ಜೈಲಿಗೆ ಹಾಕಿದ್ದಾರೆ, ಅವ್ರ ಮಕ್ಕಳನ್ನೆಲ್ಲ ಜೈಲಿಗೆ ಹಾಕಿದ್ದಾರೆ. ರೇವಣ್ಣವ್ರ ಹೆಂಡ್ತಿನೂ ಜೈಲಿಗೆ ಹೋಗೋಕ್ಕೆ ಸ್ವಲ್ಪರಲ್ಲಿ ಮಿಸ್ ಆಯಿತು. ಅಂದರೆ ಇಡೀ ಕುಟುಂಬದ ಮೇಲೆ ಒಂದು ರೀತಿ ಸೇಡಿಗೆ ಸೇಡು ಅನ್ನೋ ರೀತಿ ಮಾಡ್ತಾ ಇರೋದು ಕಾಣ್ತಾ ಇದೆ. ಅದು ನಾವು ಈಗ NDA ಪಾರ್ಟ್ನರ್, ಅವ್ರ ಜೊತೆ ನಾವು ನಿಲ್ತೀರಿ, ಪ್ರಶ್ನೆನೇ ಇಲ್ಲ. ಅವ್ರ ಸಹಾಯಕ್ಕೆ ನಾವು ಬಂದೇ ಬರ್ತೀವಿ. ತಾವು ಕೂಡ ಬೆಂಗಳೂರಿನ ಶಾಸಕರು ಸರ್, ನೀರಿನ ದರ ಏರಿಸೋದಕ್ಕೆ ಮುಂದಾಗ್ತೀರಾ ಎಲ್ಲ ವರದಿ ಕೇಳಿದ್ದಾರೆ ಸರ್ DK ಶಿವಕುಮಾರ್. ನೋಡಿ, ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ. ಪಾಪರ್ ಆಗಿ ಬರ್ಬತ್ತ ಔಟ್ ಇದೆ, ದುಡ್ಡಿಲ್ಲ ಅವ್ರ ಹತ್ರ. ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ, ಗ್ಯಾರಂಟಿನೂ ಕೊಡೋಕ್ಕೆ ದುಡ್ಡಿಲ್ಲ. ಮೊನ್ನೆ ಯಾರೋ ಹೆಣ್ಮಗಳು ಶಾಪ ಆಗ್ತಾಯಿದ್ಲು, 3 ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ಲ, 2-2 ಸಾವಿರ ಕೊಡಬೇಕು, ಕೊಟ್ಟಿಲ್ಲ. ಅಂದರೆ ಪಾಪರ್ ಔಟ್ ಇದ್ದಾರಲ್ಲ, ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ. ಈಗ ಡೆಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ನೀನು 5 ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದುಬಿಟ್ರೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ. ಅದಕ್ಕೆ ನೀವು ಪಾಪರ್ ಆದರೂ ಸರಿ, ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತವ್ರು. ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಹೋದರೆ ದುಡ್ಡಿಲ್ಲ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ. ಅದರ ವಿರುದ್ಧನೂ ಕೂಡ BJP ಹೋರಾಟವನ್ನು ನಾವು ಮಾಡ್ತೇವೆ. ರೀ, ಕಾಂಗ್ರೆಸ್ ಪಾರ್ಟಿ ಹಾಳಾಗೋಗ್ಬಿಟ್ಟಿದೆ ಈಗ. ಇಷ್ಟೆಲ್ಲ ಸ್ಕ್ಯಾಂಡಲಾಗಿ ಎಲ್ಲ ಜನ ಬೈದರು, ಅವ್ರು ನಾನು ರಾಜೀನಾಮೆ ಕೊಡಲ್ಲ ಅಂತಾರೆ. DK ಶಿವಕುಮಾರ್ ಯಾರೇ ಬೈದರು ನಾನು ಏರಿಕೆಯನ್ನು ಬಿಡಲ್ಲ ಅಂತಾರೆ. ಅವ್ರ ಸರ್ಕಾರ ಇನ್ನು ಇರಲ್ಲ ಅನ್ನೋದು ಗ್ಯಾರಂಟಿ ಆಗ್ಬಿಟ್ಟಿದೆ. ಅವ್ರ ಸರ್ಕಾರ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲದ ಸರ್ಕಾರ ಏನು ಬೇಕೋ ಮನಸ್ಸೋ ಇಚ್ಛೆ ಮಾಡ್ತಾಯಿದ್ದಾರೆ, ತೊಗಲಕ್ ದರ್ಬಾರ್ ಮಾಡ್ತಾಯಿದ್ದಾರೆ. ನಾವಂತೂ ಹೋರಾಟವನ್ನು ಮಾಡ್ತೀರಿ. ಈಗಾಗಲೇ ಬೆಂಗಳೂರು ಜನಗಳ ಮೇಲೆ ಬೆಲೆ ಏರಿಕೆಯ ಬಿಸಿ ತಟ್ಟಿ ಅವ್ರ ಕೈಲಿ ಏನು ಕಟ್ಟೋಕ್ಕೆ ಸಾಧ್ಯ ಇಲ್ಲ, ಆ ಪರಿಸ್ಥಿತಿ ಇದೆ. 100% ನೀರಿನ ಏರಿಕೆ ವಿಚಾರವಾಗಿ ಬೆಂಗಳೂರಿನ BJP ಹೋರಾಟವನ್ನು ಮಾಡುತ್ತೆ. ನಾನು ಕರೆ ಕೊಡ್ತೀನಿ. ಅವರು ಮಾಡಲಿ, ಏರಿಕೆ ಮಾಡೋಕ್ಕೆ ಮುಂಚೆನೇ ಅವ್ರದ್ದೇನೋ ಅಲ್ಲೇ ನಾವು ಹೋರಾಟ ಶುರು ಮಾಡ್ತೀವಿ. ರಾಜ್ಯ ಸರ್ಕಾರದ ಮೇಲೆ ಒಂದು ಗಂಭೀರ ಆರೋಪ ಬಂದಿದೆ ಸರ್, ಅಂದರೆ KPSC ಎಕ್ಸಾಮನ್ನು ಹಣ ಮಾಡೋದಕ್ಕಾಗಿ ಮುಂದೂಡಿದ್ದಾರೆ. 25ಕ್ಕೆ ನಿಗದಿ ಆಗಿದೆ, ಇವಾಗ 27ಕ್ಕೆ ಮತ್ತೆ. ನೋಡಿ, ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ ಅವ್ರಿಗೆ ಅಧಿಕಾರದಲ್ಲಿ ಮುಂದುವರಿತೀರಿ ಅನ್ನೋ ನಂಬಿಕೆ ಹೊರಟೋಗ್ಬಿಟ್ಟಿದೆ. ನಾವಿರಲ್ಲ, ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಲೂಟಿ ಹೊಡಿಬೇಕು ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಅದಕ್ಕೆ ಯಾವುದೇ ಸಿಗ್ತೈತೆ, KPSC ಸಿಗ್ಬೋದು, ಯಾವುದನ್ನ ಸಿಗ್ಬೋದು, ಎಲ್ಲದರಲ್ಲೂ ಲೂಟಿ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಮನೇನು ನೋಡ್ದಲ್ಲ, PSI ನಮ್ಮ ಮೇಲೆ ಹಗರಣ ಅಂದರು. PSI ಹಗರಣ BJP ಅವ್ರದ್ದು ಅಂದರು. ಈ PSI ಹತ್ರನೇ 30 ಲಕ್ಷ ಇಸ್ಕೊಂಡಿರೋದು ಅವ್ರು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಸ್ ನಡೀತಾ ಇದೆಯಲ್ಲ, ಅದನ್ನು ಕೂಡ. ಅದರಿಂದ ಕಾಂಗ್ರೆಸ್ ಪಾರ್ಟಿ ಕತೆ ಮುಗಿದೋಯ್ತು. ಕಾಂಗ್ರೆಸ್ ಪಾರ್ಟಿ ಕತೆ ಮುಗ್ದೋಗಿದೆ. ಇನ್ನೇನಿದ್ರು ಲೂಟಿ ಮಾಡ್ಕೊಂಡು ಇರೋಷ್ಟು ದಿನ ಲೂಟಿ ಮಾಡಬೇಕು ಅನ್ನೋದು ತೀರ್ಮಾನ.